ಕನ್ನಡದ ನವೋದಯ ಸಣ್ಣ ಕಥೆಗಳ ಇನ್ನೊಬ್ಬ ಮುಖ್ಯ ಕಥೆಗಾರರು ಗೊರೂರು ರಾಮಸ್ವಾಮಿ ಅಯ್ಯಂಗಾರರವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ಹುಟ್ಟಿದ್ದು 1904ರಲ್ಲಿ ಹಾಸನ ಜಿಲ್ಲೆಯ ಗೊರೂರು ಗ್ರಾಮದಲ್ಲಿ. ಅವರು ಒಂದು ರೀತಿಯಿಂದ ಈ ಗೊರೂರು ಗ್ರಾಮವನ್ನು ಅಖಿಲ ಕರ್ನಾಟಕ ವ್ಯಾಪ್ತಿಗೆ ತಂದದ್ದಲ್ಲದೆ ಪರದೇಶಕ್ಕೂ ಕೂಡ ಕಳಿಸಿದವರು ಅಂತ ಹೇಳಬೇಕು. ಅವರ ಒಂದು ಪ್ರವಾಸ ಗ್ರಂಥ ಅಮೇರಿಕಾದಲ್ಲಿ ಗೊರೂರು ಅಂತ ಅದರ ಹೆಸರು. ಇದು ಸಾಂಕೇತಿಕವಾಗಿ ಅವರ ಇಡೀ ಸಾಹಿತ್ಯ ಮತ್ತು ಅವರ ವ್ಯಕ್ತಿತ್ವವನ್ನು ಕೂಡ ಸೂಚಿಸುವಂಥದ್ದು. ಪಶ್ಚಿಮದ ನಾಗರಿಕತೆಯ ಪ್ರಭಾವಕ್ಕೆ, ಪಶ್ಚಿಮದ ನಾಗರಿಕತೆಗೆ, ಆಧುನಿಕ ನಾಗರಿಕತೆಗೆ ಗೊರೂರಿನಂಥ ಒಂದು ಗ್ರಾಮೀಣ ಸಂಸ್ಕೃತಿಯನ್ನು ತಕ್ಕೊಂಡು ಹೋದದ್ದು ಈ ಮೂಲಕ ನಮಗೆ ಗೊತ್ತಾಗ್ತದೆ. ಅವರು ತಮ್ಮ ಸಾಹಿತ್ಯದಲ್ಲೂ ಕೂಡ ಇದನ್ನು ಸಾಧಿಸಿ ತೋರಿಸಿರುವವರು. ಅವರು ಸ್ವಾತಂತ್ರ್ಯ ಚಳವಳಿಯ ಜೊತೆಗೆ ತಮ್ಮನ್ನು ಗುರುತಿಸಿಕೊಂಡು ಬಹಳ ದಿವಸಗಳ ಕಾಲ ಚಳವಳಿಯಲ್ಲಿ ಸ್ವತಃ ಭಾಗವಹಿಸಿದವರು. ಈ ರೀತಿ ಭಾಗವಹಿಸಿದಂಥ ನಮ್ಮ ಕೆಲವು ಜನ ಸಾಹಿತಿಗಳಲ್ಲಿ ಅವರು ಕೂಡ ಒಬ್ಬರು. ಆಮೇಲೆ ಅವರಿಗೆ 1974ರಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ಅವ್ರಿಗೆ ಬಂತು. ಅವರ ಅಮೇರಿಕಾದಲ್ಲಿ ಗೊರೂರು ಅಂತನ್ನುವಂಥ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನವೂ ಬಂತು. ಅವರು ಕೆಲವು ಕಾದಂಬರಿಗಳ ಜೊತೆಗೆ ಅನೇಕ ಸಣ್ಣ ಕಥೆಗಳನ್ನು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಮರ್ಯಾದ ಮಾರಮ್ಮ ಅಂತನ್ನುವಂಥ ಸಂಕಲನ, ಗರುಡಗಂಬದ ದಾಸಯ್ಯ, ಶಿವರಾತ್ರಿ ಹಾಗೂ ಕನ್ಯಾಕುಮಾರಿ ಮೊದಲಾದವು ಭಾಳ ಪ್ರಸಿದ್ಧವಾಗಿರುವಂಥ ಸಣ್ಣ ಕಥೆಗಳ ಸಂಕಲನಗಳು. ಒಂದು ರೀತಿಯಿಂದ ಮಾಸ್ತಿಯವರು ತಮ್ಮ ಮೊದಲನೇ ಕಥಾ ಸಂಕಲನದಲ್ಲಿ ಕೊಟ್ಟಂಥ ಕೆಲವು ಕಥೆಗಳು ಏನಿದ್ವಲ್ಲ, ರಂಗನ ಮದುವೆ, ರಂಗಪ್ಪನ ದೀಪಾವಳಿ, ರಂಗಪ್ಪನ ಕೋರ್ಟ್ಶಿಪ್ ಮೊದಲಾದವು, ಇಲ್ಲಿದ್ದಂಥ ಹಾಸ್ಯದ ಎಳೆಯನ್ನು ಮುಂದುವರಿಸಿಕೊಂಡು ಹೋಗಿ ಅದನ್ನೇ ಒಂದು ಪ್ರಮುಖವಾದಂಥ ದಾರಿಯನ್ನಾಗಿ ಮಾಡಿಕೊಂಡವರು ಗೊರೂರು ಅಂತ ಹೇಳಬೇಕು. ಅಂದರೆ ಮಾಸ್ತಿಯವರ ಸಂಪ್ರದಾಯದ ಒಂದು ಎಳೆ ನಮ್ಮ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಕಥೆಗಳಲ್ಲಿ ಮುಖ್ಯ ಧಾರಿಯಾಗಿ ಕಾಣೋದನ್ನು ನಾವು ಇಲ್ಲಿ ಗಮನಿಸಬಹುದು. ಇವುಗಳ ಜೊತೆಗೆ ಹಾಸ್ಯದ ಅನೇಕ ಮಗ್ಗಲುಗಳು, ಭಾಳ ಸುಂದರವಾದಂಥ ಹಾಸ್ಯವನ್ನು, ಭಾಳ ಆಪ್ಯಾಯಮಾನವಾದಂಥ ಹಾಸ್ಯವನ್ನು ಅವರು ತಮ್ಮ ಕಥೆಗಳಲ್ಲಿ ತಂದಿದ್ದಾರೆ. ಅದರಲ್ಲಿ ಸ್ವಲ್ಪ ಕೊಂಕಿಲ್ಲ, ಒಂದು ರೀತಿ ವಿಡಂಬನೆ ಅಂತನ್ನುವಂಥದ್ದು ಇಲ್ಲ. ಭಾಳ ಹೃದಯವಾದಂಥ ಹಾಸ್ಯದ ಮೂಲಕ ಅವರು ತಮ್ಮ ಅನೇಕ ಕಥೆಗಳನ್ನು ಕೊಟ್ಟಿರೋದುಂಟು. ಕೋರ್ಟಿನಲ್ಲಿ ಗೆದ್ದ ಎತ್ತು ಅಂತನ್ನುವಂಥ ಕಥೆಯಾಗಲಿ ಅಥವಾ ನಾಯಿ ಬಾಲ ಅಂತನ್ನುವಂಥ ಕಥೆಯಾಗಲಿ, ಇವೆಲ್ಲ ಕನ್ನಡ ಸಾಹಿತ್ಯ ಮರೆಯಬಾರದಂಥ ಕಥೆಗಳು. ಇಲ್ಲಿ ನಾವು ಆಯ್ದುಕೊಂಡಿರುವಂಥ ಕಥೆ ಹೆಸರು ನೆಲದ ಕರೆ ಅಂತನ್ನುವಂಥದ್ದು. ಈ ಕಥೆಯಲ್ಲಿ ಗೊರೂರರ ಅತ್ಯಂತ ವಿಶಿಷ್ಟವಾದಂಥ ಒಂದು ಗುಣ ಏನಿದೆ, ಅದು ಹಾಸ್ಯ, ಅದು ಇಲ್ಲಿ ಕಾಣಿಸೋದಿಲ್ಲ. ಆದರೆ ಅವರ ವ್ಯಕ್ತಿತ್ವ ಮತ್ತು ಅವರ ವೈಚಾರಿಕತೆಯನ್ನು ಭಾಳ ಸಾಂಕೇತಿಕವಾಗಿ ಪ್ರತಿನಿಧಿಸುವಂಥ ಒಂದು ಕಥೆ ಅಂತ ಇದನ್ನು ನಾವು ಹೇಳ್ಬೋದು. ಇಲ್ಲಿ ವಿದ್ಯಾವಂತನಾದಂಥ ಒಬ್ಬ ತರುಣ ಪರದೇಶಕ್ಕೆ ಹೋಗುವಂಥ, ದೊಡ್ಡ ನೌಕರಿ ಸಿಗುವಂಥ ಎಲ್ಲ ಆಮಿಷಗಳನ್ನು ಬಿಟ್ಟುಕೊಟ್ಟು ತನ್ನ ನೆಲದ ಕರೆಯನ್ನು ಮನಿಸಿ ತಿರುಗಿ ತನ್ನ ಹಳ್ಳಿಗೆ ಬಂದು ಬೇಸಾಯವನ್ನು ಆರಂಭ ಮಾಡಬೇಕು, ಅದರಲ್ಲಿ ತನ್ನ ತಂದೆಯ ಜೊತೆಗೆ ಕೈಗೂಡಿಸಬೇಕು ಅಂತ ನಿರ್ಣಯಕ್ಕೆ ಬರುವಂಥ ಒಂದು ಸನ್ನಿವೇಶ ಏನು ಕಾಣಿಸ್ತಾ ಇದೆ, ಅದು ಗೊರೂರರ ವೈಚಾರಿಕತೆಯ ಒಂದು ಮಹತ್ವದ ಗುಣ ಅಂತ ನಾವು ಗುರುತಿಸಬಹುದು. ಹೇಮಾವತಿ ನದಿ ತೀರದ ಊರು ಮಾದಿಹಳ್ಳಿ. ಇಲ್ಲಿ ಕೃಷ್ಣಯ್ಯ ಒಬ್ಬ ವ್ಯವಸಾಯಗಾರ. ಇವನ ಹೆಂಡತಿ ಜಯಮ್ಮ ಗಂಡನ ಕೆಲಸಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಾಳೆ. ಇವರಿಗೆ ಒಬ್ಬನೇ ಮಗ ರಾಮನಾಥ. ಓದುವುದರಲ್ಲಿ ಯಾವಾಗಲೂ ಮುಂದು. ಬಾಲ್ಯದಿಂದಲೂ ತನ್ನ ತಂದೆ ತಾಯಿಯರ ಜೊತೆಯಲ್ಲಿ ಕೆಲಸ ಮಾಡುತ್ತಾ ವ್ಯವಸಾಯದ ಅಭ್ಯಾಸವನ್ನು, ಭೂಮಿಯ ಪ್ರೀತಿಯನ್ನು ಸಂಪಾದಿಸಿಕೊಂಡಿದ್ದನು. ಬಿಡುವಿನಲ್ಲಿ ತನ್ನ ಓದಿನ ನಡುವೆ ತಂದೆಯ ಕೆಲಸಗಳಲ್ಲಿ ನೆರವಾಗುತ್ತಿದ್ದನು. ಅದೇ ಊರಿನ ದೇವರಯ್ಯ ಬೇಸಾಯಗಾರರಾದರೂ ವ್ಯಾಪಾರ ಮಾಡಿ ಧನಿಕರಾಗಿ ಹಾಸನದಲ್ಲಿ ನೆಲೆಸಿದ್ದರು. ಅವರಿಗೆ ಒಬ್ಬಳೇ ಮಗಳು ಸರಸ್ವತಿ. ರಾಮನಾಥ ಸರಸ್ವತಿಗೆ ಸರಿಯಾದ ವರ ಎಂದು ದೇವರಯ್ಯ ನಿರ್ಧರಿಸಿದ್ದರು. ರಾಮನಾಥನಿಗೆ ಇಂಟರ್ಮೀಡಿಯೇಟ್ನಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಯಿತು. ದೇವರಯ್ಯ ಭಾವಿ ಅಳಿಯನಿಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಸೇರಿಸಬೇಕೆಂದು ನಿರ್ಧರಿಸಿದರು. ಆದರೆ ರಾಮನಾಥನಿಗೆ ಅಗ್ರಿಕಲ್ಚರ್ ಓದಬೇಕೆಂದು ಆಸೆ. ಬಾ ರಾಮನಾಥ, ಕೂತ್ಕೋ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ನನಗೆ ಗೊತ್ತಿರೋ ಹಲವಾರು ಮಂದಿ ಇದ್ದಾರೆ. ನಿನಗೆ ಮೆಡಿಕಲು, ಎಂಜಿನಿಯರಿಂಗು ಯಾವುದಿಷ್ಟ ಹೇಳು, ಸೀಟ್ ಕೊಡ್ಸೋದು ನನ್ನ ಜವಾಬ್ದಾರಿ. ನನಗೆ ವ್ಯವಸಾಯನೇ ಪ್ರಿಯ. ಹೇಳಿ ಕೇಳಿ ನಾನು ಹುಟ್ಟ ಬೇಸಾಯಗಾರ.
ಅದಕ್ಕೆ BSc ಅಗ್ರಿಕಲ್ಚರೇ ಸೇರ್ಕೊಳ್ಳೋಣ ಅಂತಿದ್ದೀನಿ. ವ್ಯವಸಾಯಗಾರನಾದ ಮಾತ್ರಕ್ಕೆ ವ್ಯವಸಾಯನೇ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ? ಈಗ ನನ್ನೇ ನೋಡು, ನಾನು ವ್ಯವಸಾಯಗಾರನೇ. ಆದರೆ 100 ವರ್ಷ ಬೇಸಾಯ ಮಾಡಿದ್ರೂ ದರಿದ್ರ ತಪ್ಪಿದ್ದಿಲ್ಲ ಅನ್ನೋ ಸತ್ಯ ನಾನು ಭಾಳ ಮೊದಲೇ ತಿಳ್ಕೊಂಡು ವ್ಯಾಪಾರ ಕೇಳಿದೆ. ಈಗ ನೋಡು, ನನ್ನ ಮೊಮ್ಮಕ್ಕಳ ಕಾಲದವರೆಗೂ ಕುಳಿತುಕೊಂಡು ತಿನ್ಬೋದು. ಅದಕ್ಕೆ ನೀನು ಬುದ್ಧಿವಂತನಾಗಿ ನಾನು ಹೇಳಿದ ಹಾಗೆ ಕೇಳು. ನೀನೇನು ಅಗ್ರಿಕಲ್ಚರ್ ಓದ್ಬಿಟ್ಟು ಭೂಮಿ ಉಳೋದಕ್ಕಾಗುತ್ತೆಯೇ? ಹೌದು, ನಾನು ಭೂಮಿ ಉಳೋದಕ್ಕೆ ವಿದ್ಯೆ ಕಲಿಯೋದು, ಅದಕ್ಕೆ ಅಗ್ರಿಕಲ್ಚರ್ ಓದ್ತೀನಿ. ಸರಿಯಪ್ಪ, ನಾನಿನ್ನೂ ಹೆಚ್ಚೇನು ಹೇಳೋಕ್ಕೆ ಹೋಗೋದಿಲ್ಲ, ನಿನ್ನಿಷ್ಟ. ಆದರೆ ಒಂದು ವಿಷಯ, ನೀನು ನಮ್ಮ ಮಗಳು ಸರಸ್ವತಿನ ಮದುವೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಚಿಕ್ಕಂದಲ್ಲೇ ನಾನು ನಿಮ್ಮಪ್ಪ ಇಬ್ಬರು ಒಪ್ಪಂದ ಮಾಡ್ಕೊಂಡಿದ್ದು. ಈ ವರ್ಷನೇ ನಿಮ್ಮ ಮದುವೆ ಮಾಡಿ ಮುಗಿಸ್ಬೇಕು ಅಂತ ನಮ್ಮ ಇಚ್ಛೆ. ನೀನೇನಂತೀಯಾ? ಅಪ್ಪ ಅಮ್ಮ ಒಪ್ಪಿದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ನಾನು ಓದಿ ಮುಗಿಬೇಕು, ಆಮೇಲೆ ಮದುವೆ. ಸರಿ, ಹಾಗೆ ಮಾಡಿ ಅಂತ ತಗೋ. ಅಯ್ಯೋ, ನಾನು ಹಾಕೊಂಡಿದ್ದೀನಿ. ಪರವಾಗಿಲ್ಲ, ಇನ್ನೊಂದು ತಗೋ. ತನ್ನ ಸಂಪೂರ್ಣ ಗಮನವನ್ನು ಓದಿನ ಕಡೆಗೆ ಹರಿಸಿದ ರಾಮನಾಥ ಯಶಸ್ವಿಯಾಗಿ ತನ್ನ ಅಗ್ರಿಕಲ್ಚರ್ ವಿದ್ಯಾಭ್ಯಾಸವನ್ನು ಮುಗಿಸಿದ. ಅವನ ಓದು ಮುಗಿಯುವುದನ್ನೇ ಕಾದಿದ್ದ ದೇವರಯ್ಯ ದಂಪತಿಗಳು ತಮ್ಮ ಮಗಳು ಸರಸ್ವತಿಯನ್ನು ಅವನಿಗೆ ಕೊಟ್ಟು ವಿವಾಹ ಮಾಡಿದರು. ಅವನನ್ನು ತಮ್ಮೊಂದಿಗೆ ನಗರಕ್ಕೆ ಕರೆದೊಯ್ದರು. ಗುಡ್, ಎಕ್ಸಲೆಂಟ್. ರಾಮನಾಥ, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದೀಯ. ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ಭಾಳ ಬೇಗ ಮೇಲಕ್ಕೆ ಬರ್ಬೋದು. ಆಮೇಲೆ ಇಂಗ್ಲೆಂಡು, ಅಮೇರಿಕಾ ಕೂಡ ಹೋಗಿ ಬರ್ಬೋದು. ಸರ್ಕಾರದಲ್ಲಿ ನನ್ನ ಮಾತು ನಡೆಯುತ್ತೆ. ನನಗೆ ಫಾರಿನ್ಗೆ ಹೋಗೋ ಆಸೆ ಸ್ವಲ್ಪನೂ ಇಲ್ಲ. ಹಾಗೆ ಬೇರೆಯವ್ರ ಕೈಗಳಿಗೆ ಗುಲಾಮ್ನಂತೆ ದುಡಿಯೋದು ನನಗೆ ಆಗ್ಬರೋದಿಲ್ಲ. ನನ್ನ ಜಮೀನಲ್ಲಿ ಸರ್ವ ಸ್ವತಂತ್ರವಾಗಿ ಬೆವರು ಹರಿಸಿ ದುಡಿಬೇಕು ಅನ್ನೋದೇ ನನ್ನ ಇಚ್ಛೆ. ಚಿಕ್ಕ ವಯಸ್ಸಿನಿಂದ ಸಗಣಿ ಮಂಕ್ರಿ ಹೊತ್ತು ಸಾಕಾಗಿದೆ. ಇನ್ನು ಈ ಜನ್ಮದಲ್ಲಿ ನಾನು ಆ ಕೆಲಸ ಮಾಡೋದಿಲ್ಲ. ನಾನಷ್ಟೇ ಅಲ್ಲ, ನನ್ನ ಮಗಳು ಕೂಡ ಆ ಕೆಲಸ ಮಾಡೋದು ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಅವಳನ್ನ ಹಳ್ಳಿಗೆ ಕಳ್ಸಲ್ಲ. ಹಂಗಂದ್ರೆ ಹೇಗತ್ತೆ? ನಾನು ಓದಿದ ಉದ್ದೇಶ ನಿಮ್ಗೆ ಗೊತ್ತೇ ಇದೆ. ನನ್ಗೆ ಮೊದಲಿಂದಲೂ ಹಳ್ಳಿ ಜೀವನ ಅಂದ್ರೆ ಇಷ್ಟ. ನಿಮ್ಮ ಮಗಳಿಗೆ ಸಿಟಿ ಲೈಫೇ ಬೇಕು ಅಂತಿದ್ರೆ ಅಂತ ಹುಡುಗನ ನೋಡಿ ಮದುವೆ ಮಾಡ್ಬೇಕಿತ್ತು. ಹೋಗ್ಲಿ ಬಿಡು ರಾಮನಾಥ, ಮಕ್ಕಳು ಸಂತೋಷವಾಗಿರ್ಬೇಕು ಅಂತ ಎಲ್ಲ ತಂದೆ ತಾಯಿ ಆಸೆ ಪಡೋದಿಲ್ವೇ? ಹಾಗೆ ನಾವು ಆಸೆ ಪಡೋದು. ಇದ್ರ ಮೇಲೆ ನಿಮ್ಗೆ ಇಷ್ಟ ಆಗ್ಬೇಕು. ಏನು, ನಾನು ಆ ಹಳ್ಳಿಗೆ ಬರ್ಬೇಕಾ? ಅದ್ ಸಾಧ್ಯನೇ ಇಲ್ಲ. ಹಂಗಂದ್ರೆ ಹೆಂಗೆ ಸರಸ್ವತಿ? ಹಳ್ಳಿ ಅಂದ್ರೆ ಏನು, ಜನ ವಾಸ ಮಾಡೋ ಜಾಗನೇ ಅಲ್ಲ ಅಂತ ತಿಳ್ಕೊಂಡಿದ್ಯಾ? ಅಲ್ಲಿ ನಮ್ಮ ಪ್ರೀತಿಸೋ ಜನ ಇದ್ದಾರೆ, ಅನ್ನ ಕೊಡೋ ಭೂಮಿ ತಾಯಿ ಇದ್ದಾಳೆ. ನಮ್ಮ ಸಂಸ್ಕೃತಿ ಬೇರಿರೋದು ಅಲ್ಲಿ. ನೀವೇನೇ ಹೇಳಿ, ನಾನಂತೂ ಅಲ್ಲಿಗೆ ಬರಲ್ಲ. ನೀವೇನಾದ್ರೂ ಒತ್ತಾಯ ಮಾಡಿದ್ರೆ ನಾನು ಸತ್ತೇ ಹೋಗ್ತೀನಿ ಅಷ್ಟೇ. ದೇವರಯ್ಯ ತಮ್ಮ ಪ್ರಾಬಲ್ಯದಿಂದ ಅಳಿಯನಿಗೆ ವ್ಯವಸಾಯದ ಇನ್ಸ್ಪೆಕ್ಟರ್ನ ಕೆಲಸ ಕೊಡಿಸಿ ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡರು. ಅಳಿಯನನ್ನು ಇಂಗ್ಲೆಂಡು ಅಥವಾ ಅಮೆರಿಕಕ್ಕೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಕಳಿಸುವುದು ಅವರ ಉದ್ದೇಶವಾಗಿದ್ದಿತು. ತನ್ನ ವಿದ್ಯೆಯನ್ನು ವ್ಯವಸಾಯದ ಅಭಿವೃದ್ಧಿಗೆ ಉಪಯೋಗಿಸಬೇಕೆಂದಿದ್ದ ರಾಮನಾಥನ ಕನಸು ಕನಸಾಗಿಯೇ ಉಳಿಯಿತು. ಮೂರ್ತಿ, ಮೂರ್ತಿ! ರಾಮನಾಥ, ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯ್ತು ಬಂದು. ಅದು ಮನೆಯನ್ನು ಬೀಗ ಹಾಕಿದೆ. ಅಪ್ಪ ಅಮ್ಮ ಎದ್ದು ಹೋಗಿದ್ದಾರೆ. ಊರ್ಗಿರ್ಗೆ ನಾನು ಹೋಗಿದ್ದಾರೇನು? ಇಲ್ಲ, ಯಾವ ಊರಿಗೂ ಹೋಗಿಲ್ಲ. ನಿಮ್ಮ ತಂದೆ ಒಂದು ಗಳಿಗೆನೂ ಮನೇಲಿ ಇರೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾಲಕ್ಕಿ ತೋಟದಲ್ಲೇ ಇರ್ತಾರೆ. ಇನ್ನೇನು ಸಂಜೆ ಆಯ್ತಲ್ಲ, ಬಂದ್ಬಿಡ್ತಾರೆ. ಅದೇ ಆ ಕಾಡಿನ ಮಧ್ಯ ಒಂದು ಜಾಗ ಇತ್ತಲ್ಲ ಅಲ್ಲ? ಹಾಂ ಹೌದು, ಸೊಗಸಾದ ಜಾಗ. ನೀನು ಆ ಕಡೆ ಬಂದು ಭಾಳ ದಿನನೇ ಆಯ್ತಲ್ಲ. ಏನು ಮಾಡಲಿ ಹೇಳು, ಆಫೀಸ್ ಕೆಲಸ ಬಿಡುವೆ ಸಿಗೋದಿಲ್ಲ. ಅಂದಾಗೆ ನಮ್ಮ ತಾಯಿಯಲ್ಲಿ ಅವರು ಹೋಗ್ತಾರಪ್ಪ. ಇಬ್ಬರು ಜೊತೆ ಬೆಳಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ. ಬಾ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀಯ? ಮನೆಗೆ ಹೋಗೋಣ. ಪರವಾಗಿಲ್ಲ, ನೀನು ಹೋಗು, ನಾನು ಇಲ್ಲೇ ಇರ್ತೀನಿ. ನಾ ಬರ್ತೀನಿ, ಸಂಜೆ ಸಿಗ್ತೀನಿ. ಆಯ್ತು. ನೀವು ತಗೊಳ್ಳಿ ಅಂದ್ರೆ ಕಾಫಿ. ಬಸ್ ಪ್ರಯಾಣ ತುಂಬಾ ಆಯಾಸ ಆಯ್ತಪ್ಪ. ಊಟ ಏನಾದ್ರು ಮಾಡ್ದ? ಬರ್ತಾನೆ ಮಾಡ್ಕೊಂಬಂದೆ ಅಮ್ಮ. ನನಗೆಂತ ಆಯಾಸ, ಬಸ್ಸಲ್ಲಿ ಕೂತ್ಕೊಂಡು ಜುಮ್ ಅಂತ ಬಂದಿದ್ದೀನಿ. ನೀವು ಆದರೆ ಯಾಲಕ್ಕಿ ತೋಟದಲ್ಲಿ ದುಡ್ದು ದಣದಿದ್ದೀರಿ. ಅಂದಾಗೆ ಹೇಗಿದೆ ಅಪ್ಪ? ಯಾಲಕ್ಕಿ ಸಸಿಗಳೆಲ್ಲ ಚೆನ್ನಾಗಿ ಬೆಳೆದಿವೆ?
ನೀನು ನಮ್ಮೂರ ಕಡೆ ಬಂದೆ 4-5 ವರ್ಷ ಆಯಿತು. ಈ ವರ್ಷ ಹಸರು ಪೈರು ಬೇರೆ ಹಿಡಿಬೇಕು ನಾವು. ಅಯ್ಯೋ ನಮ್ದೆಲ್ಲ ಇದು ಇದ್ದಿದ್ದೇನಪ್ಪ. ಊರಲ್ಲಿ ನಿಮ್ಮ ಅತ್ತೆ ಮಾವ ಚೆನ್ನಾಗಿದ್ದಾರಾ? ಫಸ್ಟ್ ಕ್ಲಾಸ್ ಆಗಿದ್ದಾರೆ. ನಿಮ್ಮ ಆರೋಗ್ಯ ಹೇಗಿದೆ? ನಂದೇನು ಚೆನ್ನಾಗಿದೆಯಪ್ಪ, ನಂದೇನಿಲ್ಲ. ನಿಮ್ಮ ತಂದೆದೆ, ಅವ್ರಿಗೆ ಹುಷಾರೇ ಇಲ್ಲ ಕಣೋ. ಈ ನಡುವೆ ಅಂತೂ ತುಂಬ ಒದ್ದಾಡ್ತಾ ಇರ್ತಾರಪ್ಪ. ನನಗೇನಾಗಿದೆ? ನಾ ಚೆನ್ನಾಗೇ ಇದ್ದೀನಿ. ಒಂದು ದಿವಸ ಡಾಕ್ಟ್ರ್ ಹತ್ರ ಓದಿ ಅದೇ ತಪ್ಪಾಯಿತು. ಇಲ್ಲದ ಭಯ ಹುಡ್ಸ್ಬಿಟ್ಟ ಅವಳಿಗೆ. ನನಗೆ ಎದೆ ನೋವು, ನಾನು ಕೆಲಸನೇ ಮಾಡಬಾರ್ದು ಅಂತ ಹೇಳ್ಬಿಟ್ಟ. ಅವನು ಹೇಳಿ 5 ವರ್ಷ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ತೋಟದ ಕೆಲಸ ಮಾಡ್ತಾನೇ ಇದ್ದೀನಿ. ಹೌದು ಕಣೋ, ಅವ್ರು ಹೇಳೋದು ನಿಜಪ್ಪ. ತೋಟದ ಕೆಲಸ ಅವ್ರು ಶುರು ಮಾಡಿದ್ಮೇಲೆ ಮೊದಲಕ್ಕಿಂತನೂ ಆರೋಗ್ಯ ಭಾಳ ಚೆನ್ನಾಗಾಗಿದೆಯಪ್ಪ. ಚೆನ್ನಾಗೋಗೋದೇನೋ, ಮತ್ತೆ ಹುಡುಕ್ತನ ಬರ್ತಾ ಇದೆ. ರಾಮನಾಥ, ಈ ಗಾಳಿನೇ ಅಮೃತ, ಈ ಕೆಲಸನೇ ಟಾನಿಕ್ ಕಣೋ. ನಿಜ, ಇದೇ ನಿಜವಾದ ಬಾಳು. ಕಂಗ್ರಾಟ್ಸ್ ರಾಮನಾಥ, ಮೈ ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ಯು. ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಯು ಆರ್ ಫ್ಲೈಯಿಂಗ್ ಯಂಗ್ ಮ್ಯಾನ್, ಯು ಆರ್ ಫ್ಲೈಯಿಂಗ್. ಫ್ಲೈಯಿಂಗ್? ಯು ಆರ್ ಗೋಯಿಂಗ್ ಟು ಅಮೆರಿಕಾ. ಅಮೆರಿಕಾ? ಡೆಲ್ಲಿ ಸೆಕ್ರೆಟೇರಿಯೇಟ್ ನಲ್ಲಿ ನನ್ನ ಸ್ನೇಹಿತರೊಬ್ರು ನೀನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೋಗೋದಕ್ಕೆ ಎಲ್ಲ ಏರ್ಪಾಟು ಮಾಡಿದ್ದಾರೆ. 2 ವರ್ಷ ಎಲ್ಲ ಖರ್ಚು ಸರ್ಕಾರದ್ದೇ. ವಾಪಸ್ ಬಂದ್ಮೇಲೆ ದೊಡ್ಡ ಹುದ್ದೆ, ಗೌರವ, ಅಂತಸ್ತು. ನಾನು ಅಲ್ಲಿ ಹೋಗಿ ಕಲಿಯೋದು ಅಷ್ಟರಲ್ಲೇ ಇದೆ. ನಾನ್ ಮಾಡೋ ವ್ಯವಸಾಯಕ್ಕೆ ನಾನು ಇಲ್ಲಿ ಕಲ್ತಿರೋ ವಿದ್ಯೆ ಸಾಕು. ಇವರು ಯಾವಾಗ್ಲೂ ಹೀಗೆ ಅಪ್ಪ, ಎಲ್ಲದಕ್ಕೂ ಉದಾಸೀನ. ಬೇರೆ ಯಾರಿಗಾದ್ರೂ ಇಂಥ ಅವಕಾಶ ಸಿಕ್ಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ಅಮೆರಿಕಕ್ಕೆ ಹೋಗೋ ಅವಕಾಶ 1000 ಸಿಗತ್ತೆ. ಅಮೆರಿಕಕ್ಕೆ ಹೋಗೋದು ಅಂದ್ರೆ ಸಾಮಾನ್ಯನಾ? ಅದು ನಮ್ ಜನರಿಗೆ ಹತ್ತಿರೋ ಒಂದು ಹುಚ್ಚು. ಮಾತೆತ್ರ ಇಂಗ್ಲೆಂಡ್ ಅಮೆರಿಕಾ ಅಂತಾರೆ. ಅಲ್ಲಿ ಹೋಗಿ ಬಂದಿರೋರು ಮಾಡ್ತಿರೋದನ್ನ ನಾನು ನೋಡ್ತಿದ್ದೀನಿ. ಚೆನ್ನಾಗಿ ತಿಂತಾರೆ, ಕುಡಿತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಆಫೀಸ್ಗೂ ಮನೆಗೂ ಕಾರಲ್ಲಿ ಜುಮ್ ಅಂತ ಓಡಾಡ್ತಾರೆ ಅಷ್ಟೇ. ಅಲ್ಲ, ಈ ರೀತಿ ಹೋಗ್ಬಿಡೋದ್ರಿಂದ ನಮ್ ದೇಶಕ್ಕೆ ಒಂದಾಣಿ ಪ್ರಯೋಜನ ಇದೆಯಾ? ಅದು ಅಲ್ಲದೆ ನಾನ್ ಮಾಡ್ತಿರೋ ವ್ಯವಸಾಯಕ್ಕೆ ಅಲ್ಲಿ ಹೋಗಿ ಕಲಿಬೇಕಾಗತ್ತೆ ಏನೂ ಇಲ್ಲ. ರಾಮನಾಥನ ನಿರಾಸಕ್ತಿಯ ಮಾತು ಕೇಳಿ ದೇವರಯ್ಯ ಬುದ್ಧಿ ಹೇಳಿದರು. ತಾಯಮ್ಮ ಕೋಪಿಸಿಕೊಂಡಳು. ಸರಸ್ವತಿ ಅತ್ತು ಕಣ್ಣನ್ನು ಹುಣ್ಣು ಮಾಡಿಕೊಂಡಳು. ಮನೆ ಕದನ ರಂಗವಾಯಿತು. ಈ ಎಲ್ಲ ಕಾಟವನ್ನು ತಡೆಯಲಾರದೆ ಕೊನೆಗೆ ಅಮೆರಿಕಕ್ಕೆ ಹೊರಡುವುದಾಗಿ ರಾಮನಾಥ ಒಪ್ಪಿ ಶಾಂತಿಯನ್ನು ಸಂಪಾದಿಸಿಕೊಂಡನು. ಜೊತೆಯಲ್ಲಿ ಸರಸ್ವತಿಯನ್ನೂ ಕರೆದುಕೊಂಡು ಹೋಗುವುದೆಂದು ತೀರ್ಮಾನವಾಯಿತು. ಇವತ್ತು ರಾತ್ರಿನೇ ಊಟ ಮುಗಿಸ್ಕೊಂಡು ಕಾರ್ನಲ್ಲಿ ಬೆಂಗಳೂರಿಗೆ ಹೋಗ್ತೇವೆ. ನಾಳೆ ಬೆಳಗ್ಗೆ ಅಲ್ಲಿಂದ ಮುಂಬೈ ವಿಮಾನ ಇದೆ. ಮಧ್ಯಾಹ್ನ ಅಲ್ಲಿಂದ ಅವರಿಬ್ರು ಅಮೆರಿಕಾಗೆ ಹಾಕ್ತಾರೆ. ತುಂಬ ಸಂತೋಷ. ನಮ್ಮ ರಾಮು ಅಮೆರಿಕಾ ಹೋಗೋದಕ್ಕೆ ನಿಮ್ಮ ಶ್ರಮ ತಾನೇ ಕಾರಣ. ಪಾಪ ಇವರು ಅಷ್ಟೇ 3 ತಿಂಗಳಿಂದ ಒಂದೇ ಸಮ ಒದ್ದಾಡ್ತಾ ಇದ್ದಾರೆ. ಅಳಿಯನ್ನ ಅಮೆರಿಕಕ್ಕೆ ಕಳಿಸ್ಬೇಕು ಅಂತ. ಸರಿಯಾಗಿ ಒಂದು ಊಟ ಇಲ್ಲ, ನಿದ್ದೆ ಇಲ್ಲ. ಪಾಪ ನೋಡಿ ಎಷ್ಟೊಂದು ಹಿಡಿದೋಗ್ಬಿಟ್ಟಿದ್ದಾರೆ. ಹೌದೌದು, ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಅಪ್ಪ, ಊಟ ರೆಡಿ ಇದೆ, ಊಟ ಮಾಡೋಣ ಬನ್ನಿ. ಅದಕ್ಕೇನೀಗ ಅವಸರ? ಕೃಷ್ಣನವ್ರೆ, ನಮ್ಮ ಮಗಳು ಬಹಳ ಚೆನ್ನಾಗಿ ಕೀರ್ತನೆ ಹಾಡ್ತಾಳೆ, ಕೇಳೋಣವೇನು? ಹಾ, ಕೇಳೋಣ. ಸರಸ್ವತಿ ಬಾಮ ಕುಂತ್ಕೋ, ಒಂದು ಕೀರ್ತನೆ ಹಾಡು ಕೇಳೋಣ. ಜಯ ಜಯ ಹೇ. ಸ್ವಲ್ಪ ಯಾರೋ ಬಂದಿದ್ದಾರೆ, 1 ನಿಮಿಷ ಬಂದೆ. ಅರೆ ನಂಜಾಸಿದ್ದ, ಏನ್ರ ಇಷ್ಟೊತ್ತಿನಲ್ಲಿ ನೀವು? ನಿನ್ನೆ ರಾತ್ರಿ ಹಲಮನಹಳ್ಳಿ ಗದ್ದೆ ಬೈಲ್ಗೆ ಆನೆಗಳು ಬಿದ್ದವಂತೆ. ಇನ್ನೊಂದು ಕಡೆಯಿಂದ ಕಾಡಂದಿಗಳು ಕೂಡ ಬಿದ್ದವಂತೆ. ಎಲ್ಲ ನಮ್ಮ ಹಳ್ಳಿಗಳ ಕಡೆ ಹೊಂಟವಂತೆ ಸ್ವಾಮಿ. ಗದ್ದೆ ಬೈಲ್ಗೆ ದೊಡ್ಡದಾಗಿ ಬೆಂಕಿ ಹಾಕಬೇಕು. ನಿಮ್ಮ ಏಲಕ್ಕಿ ತೋಟಕ್ಕೆ ಏನು ಮಾಡ್ತಿರ್ ಬುದ್ಧಿ? 5 ವರ್ಷ ಶ್ರಮ ಪಟ್ಟಿದ್ದು ಒಂದೇ ಗಳಿಗೆ ನಾಶ ಆಗ್ಬಿಡುತ್ತೆ. ಆನೆಗಳು ಬಿದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಹಾಂ, ನಾ ಏನಂತ ಮಾಡಲಿ? ತೋಟಕ್ಕೂ ಹೋಗಬೇಕು, ಗದ್ದೆಗೂ ಹೋಗಬೇಕು. ಇವತ್ತೇ ಸರಿಯಾಗಿ ನಂಗೆ ಜ್ವರ ಬೇರೆ ಬಂದಿದೆ. ದೇವ್ರು ಮಾಡ್ದಂತಾಗಲಿ. ಹೋಗಿ ನಿಮ್ಮ ಗದ್ದೆಗೆ ಹೋಗಿ ನಿಮ್ಮ ಪೈರು ಉಳಿಸ್ಕೊಳ್ಳಿ, ಹೋಗಿ. ಏನು ಮಾಡೋದು ಸ್ವಾಮಿ, ಪ್ರತಿಯೊಬ್ಬರು ಅವ್ರವ್ರ ಗದ್ದೆ ಕಾಯಬೇಕಾಗಿದೆ. ನಿಮ್ಮ ಗದ್ದೆ ಕಾಯನಂದರೆ ಅದು ಕಾಡು ಮಧ್ಯದಲ್ಲಿದೆ, ನಮ್ಮಲ್ಲಿ ಹೆಚ್ಚು ಜನಗಳೇ ಇಲ್ಲ. ಚಿಂತೆ ಬೇಡ, ನೀವು ಹೋಗಿ ನಿಮ್ಮ ಜಮೀನು ನೋಡ್ಕೊಳ್ಳಿ. ನಮ್ಮ ಪಾಡು ಹೇಗೋ ಆಗುತ್ತೆ. ಹೋಗಿ ಹೋಗಿ.
ಏನದು? ಏನು ಹೇಳಿ ಸ್ವಾಮಿ, ಇವತ್ತು ರಾತ್ರಿ ನಮ್ಮ ತೋಟಕ್ಕೆ ಆನೆಗಳು ನುಗ್ತಾ ಇದೆಯಂತೆ. ಇದು ಎಲ್ಲ ರೈತರಿಗಿರೋ ತೊಂದರೆನೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ 1 ನಿಮಿಷ. ಸರಸ್ವತಿ, ಈ ಹಾಡಮ್ಮ, ಕೀರ್ತನೆ ಹಾಡು. जय जय हे भगवती सुरभारती तव चरणं प्रणमामः नाद ब्रह्ममयी जय वागेश्वरी नाद ब्रह्ममयी जय वागेश्वरी शरणं ते गच्छामः जय जय. ರಾಮನಾಥ, ಏನಿದು ಇಷ್ಟೊತ್ತಲ್ಲಿ ಎಲ್ಲಿ ಹೊರಟೆ? ಪ್ರಯಾಣ ತಡವಾಗೋದಿಲ್ಲ? ಸದ್ಯಕ್ಕೆ ನನ್ನ ಪ್ರಯಾಣ ಯಾಲಕ್ಕಿ ತೋಟ. ಎಲ್ಲರೂ ಉಂಟೆ, ಇದು ಹುಡುಗಾಟ ಆಯಿತು. ನಾಳೆ ರಾತ್ರಿ ಮುಂಬೈಯಲ್ಲಿ ಪ್ಲೇನ್ ಹಿಡಿಬೇಕು. ಕೆಲಸ ಎಷ್ಟೆಲ್ಲ ಉಳಿದಿದೆ. ಯಾವ ಪ್ಲೇನ್ ಹಿಡಿಬೇಕಾಗಿಲ್ಲ. ನನ್ನ ಮುಂದೆ ಯಾಲಕ್ಕಿ ತೋಟನೇ ನನ್ನ ಅಮೆರಿಕ. ರಾಮನಾಥ ಅಮೆರಿಕಕ್ಕೆ ಹೋಗಲೇ ಇಲ್ಲ. ಆದರೆ ಅವನು ಬೆಳೆಸಿದ ಏಲಕ್ಕಿ ಮೂಟೆಗಳು ಮಾತ್ರ ಪ್ರತಿ ವರ್ಷವೂ ಅಮೆರಿಕಕ್ಕೆ ಹೋಗುತ್ತಿದ್ದವು. ಕನ್ನಡದಲ್ಲಿ ಲೇಖಕಿಯರ ಕಥಾ ಸಾಹಿತ್ಯವನ್ನು ಪ್ರಾರಂಭ ಮಾಡಿದರು ನಂಜನಗೂಡು ತಿರುಮಲಾಂಬ. ಅದರ ಮುಂದಿನ ಪೀಳಿಗೆಯಲ್ಲಿ ಈ ಕೆಲಸವನ್ನು ಸೊಗಸಾಗಿ ಮುಂದುವರಿಸಿಕೊಂಡು ಹೋದವರು ಕೊಡೇನ ಗೌರಮ್ಮ, ಆರ್ ಕಲ್ಯಾಣಮ್ಮ, ಸರಸ್ವತಿಬಾಯಿ ರಾಜವಾಡೆ ಇಂತಹವರು. ಶ್ರೀಮತಿ ಸರಸ್ವತಿಬಾಯಿ ರಾಜವಾಡೆ ಅಂದರೆ ಗಿರಿಬಾಲೆಯವರು ಸಿಂಗ್ಪುರದಲ್ಲಿ ಇದ್ದಾಗಲೇ ಕೂಡ ಈ ಒಂದು ಪ್ರಯತ್ನ ಮಾಡಿದ್ರಂತೆ. ತಮ್ಮ ಕಥೆಗಳನ್ನು ಕೇವಲ ಗಿರಿಬಾಲೆಯವರು ಬರೆದಿದ್ದು ಅಂತ ಪ್ರಕಟಿಸ್ತಾರೋ ಅಥವಾ ಹೆಣ್ಮಗಳು ಬರೆದಿದ್ದು ಅಂತ ಪ್ರಕಟಿಸ್ತಾರೋ ಅಥವಾ ಅದರಲ್ಲಿ ನಿಜವಾಗ್ಲೂ ಸತ್ವ ಇದೆಯೋ ಅಂತ ತಿಳಿದುಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಕಡೆಯಿಂದ ಕೂಡ ಕಥೆಗಳನ್ನ ಕಳಿಸ್ತಾ ಇದ್ರಂತೆ ಅದರ ಸತ್ವ ತಿಳಿದುಕೊಳ್ಳೋದಕ್ಕೆ. ಅವುಗಳೆಲ್ಲ ಪ್ರಕಟವಾದಾಗ ಇದೇ ಅವರಿಗೆ ತಮ್ಮಲ್ಲೇ ತಮಗೆ ಒಂದು ವಿಶ್ವಾಸ ಮೂಡಿ ಬಂದು ಹೆಚ್ಚೆಚ್ಚು ಬರೆದಿದ್ದಾರೆ. ಈಕೆ ಸ್ವಾತಂತ್ರ್ಯ ಪೂರ್ವದ ಲೇಖಕಿ ಅನ್ನೋದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಹಾಗಾಗಿ ಗಾಂಧೀಜಿಯವರ ಪ್ರಭಾವ ಇವ್ರ ಮೇಲೂ ಆಗಿದೆ. ಜಾತಿ ಪದ್ಧತಿ, ಜೀತದಾಳು, ವಿಧವಾ ಸಮಸ್ಯೆ, ರೈತರ ಸಮಸ್ಯೆ, ಈ ಎಲ್ಲ ವಿಷಯಗಳನ್ನು ಕೂಡ ಅವರು ತಮ್ಮ ಕಥೆಯಲ್ಲಿ ವಸ್ತುಗಳನ್ನಾಗಿ ಹೊಂದಿದ್ದಾರೆ. ಅವುಗಳ ಮೇಲೆಲ್ಲ ಕಥೆಗಳನ್ನು ಬರೆದಿದ್ದಾರೆ. ವಿವಿಧ ಪಾತ್ರಗಳ ಮೂಲಕ ತಮಗೇನು ಹೇಳಬೇಕೋ ಅದನ್ನು ಹೇಳಿದ್ದಾರೆ. ಅವರ ಕಥೆಗಳಿಗೆ ಒಂದೆರಡು ಮಿತಿಗಳಿವೆ ಅಂತ ಆಗಾಗ ಅನಿಸ್ಬೋದು. ಒಂದು, ಕೆಲವು ಕಥೆಗಳಲ್ಲಿ ಸ್ವಲ್ಪ ಸಂಪ್ರದಾಯ ಪ್ರಿಯರಾಗ್ತಾರೆ. ಕೆಲವು ಕಥೆಗಳಲ್ಲಿ ಸಂಭಾಷಣೆ ರಂಗಭೂಮಿಯ ಸಂಭಾಷಣೆಗಾಗತ್ತೆ. ಆದರೆ ಸಿದ್ಧಿ ಅಂತ ಒಂದು ಕತೆ ಬರೆದಿದ್ದಾರೆ. ಅದರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಭಾರತದಲ್ಲಿ ಈ ದೇವರು ಆ ದೇವರು ಈ ಪೊಜಿಕಿನ ಮುಖ್ಯವಾದದ್ದು ಜನತೆಯೇ ದೇವರು ಅನ್ನುವುದನ್ನು ಮಾನಟ್ಟು ಮಾಡಿಕೊಂಡು ಅವರು ಸೇವೆ ಮಾಡೋದು ಮುಖ್ಯ ಅನ್ನುವ ತತ್ವವನ್ನು ಸೊಗಸಾಗಿ ಬೆಳಗಿಸಿದ್ದಾರೆ. ಈ ಮೈನಸ್ ಇಂಟು ಮೈನಸ್ ಈಕ್ವಲ್ ಪ್ಲಸ್ ಕಥೆಗೆ ವಸ್ತು ಯಾವುದೇ ತರುಣ ದಂಪತಿಗಳ ಜೀವನದಲ್ಲಿ ನಡೆಯಬಹುದಾದ ಒಂದು ಸಾಮಾನ್ಯ ಘಟನೆ. ಕೇಳಿದ್ಯಾ? ಕೇಳಿಸ್ತಾ? ಕಿವಿ ಕಿವಿಡಾಯ್ತಾನೆ. ಓ, ಇದೇನು ಹುಚ್ಚ ಆಸ್ಪತ್ರೆನಾ? ನಾನು ಅವಾಗ ಹಿಂಗೆ ಕೂಕೊಳ್ತಾ ಇದ್ದೀನಿ, ನನ್ನ ಮಾತೇ ಕೇಳೋದಿಲ್ವಲ್ಲ ಯಾರಿಗೂ ಇಲ್ಲ. ಈಗೇನಾಯ್ತು ಅಂತ ಕಿರ್ಚ್ಕೋತಾ ಇದ್ದೀರಾ? ಅಯ್ಯ, ನೀನ್ ಯಾಕೆ ಅದಕ್ಕೆ ಹಾಗೆ ರೇಗ್ತೀಯಾ? ರೇಗ್ದೆ ಇನ್ನೇನ್ ಮಾಡ್ಲಿ? ನೀವೀಗ ಅಸಭ್ಯವಾಗಿ ನಡ್ಕೊಂಡ್ರೆ ನನಗ್ ಸಹಿಸ್ಕೊಳಕ್ ಆಗಲ್ಲ. ಓಹೋ, 2 ಅಕ್ಷರ ಕಲ್ತ್ ಕೂಡ್ಲೆ ಭಾರಿ ಸಭ್ಯತೆ ಕಲ್ತ್ಕೊಂಡೆ ಬಿಡು. ಅದ್ ಸರಿ, ಈಗ ನಾನೇನಂತ ಅಸಭ್ಯವಾಗಿ ವರ್ತಿಸಿದ್ದು? ಮತ್ತೇನು, ನನ್ಗೇನು ಹೆಸರಿಲ್ವಾ? ಹೆಂಗಸರ ಹೆಸರಿನಲ್ಲೂ ನಿಮ್ಗೆ ಅಸೂಯೇನಾ? ಕೇಳ್ದ್ಯಾ ಅಂತ ಕಿರ್ಚ್ತಾ ಇದ್ರೆ ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಎಷ್ಟು ಸರ್ತಿ ಹೇಳಿದ್ದೀನಿ, ನನ್ನ ಹೆಸರು ಕೂಗದೆ ನಾನು ಉತ್ತರ ಕೊಡಲ್ಲ ಅಂತ. ಆದ್ರೂ ಮತ್ತೆ ಮತ್ತೆ ಕಿರ್ಚ್ತಾ ಇರ್ತೀರಾ, ಕೇಳ್ದ್ಯಾ ಅಂತ. ಅಲ್ಲ, ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಶಾಮರಾಯರ ಮನೆಗೆ ಹೋಗಿ ಬರೋಣ ಅಂತ ಹೊರಟೆ. ನಾನೇನು ಕೊರವಂಜಿನ ಕಣಿ ಕೇಳೋಕೆ? ಹೋಗೋರು ಬೇಕಾದ ಕಡೆಗೆ ಹೋಗ್ಬೋದು, ಅದ್ರಲ್ಲಿ ಕೇಳೋದೇನಿದೆ? ಮಹಾರಾಣಿಯವರ ಅಪ್ಪಣೆ ಪಡೆಯೋದಕ್ಕಲ್ಲ ಕರೆದಿದ್ದು. ದಯವಿಟ್ಟು ಆ ಫೋಟೋ ಕೊಡ್ತೀಯಾ? ಫೋಟೋ? ಯಾವ ಫೋಟೋ ರೀ? ಅದೇ ಆ ಶ್ರೀಪತಿ ರಾಯರ ಮಗಳು ಕುಮುದಂದು. ಆ ಫೋಟೋ ಎಲ್ಲ ನನಗೆ ಗೊತ್ತಿಲ್ಲಪ್ಪ. ನೀವೇ ನನ್ನ ಹತ್ರ ಕೊಟ್ಟಿದ್ರೆ ಅದನ್ನ ಎತ್ತಿಡೋಕೆ.
ನೋಡ್ಬಿಟ್ಟು ಲಲ್ಲು, ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡ. ನನಗೆ ಬೇಕಾದಷ್ಟು ಬೇರೆ ಕೆಲಸಗಳು ಇವೆ. ಫೋಟೋ ಕೊಡಮ್ಮ. ಈಗ ಬಂತ ನನ್ನ ಹೆಸರು ನಿಮ್ಮ ಬಾಯಲ್ಲಿ? ಆ ಫೋಟೋ ನನ್ನ ಹತ್ರ ಇಲ್ಲ. ನಿನ್ನಲ್ಲೇ ಇರಬೇಕು ನೋಡು ಲಲ್ಲು. ಬೀರು ತೆಗೆದು ಹುಡುಕು, ಅಲ್ಲೇನಾದ್ರೂ ಇಟ್ಟಿದ್ಯಾ ಅಂತ. ಮೊನ್ನೆ ಕಾಗದ ಬಂದಾಗ ನಾನೇ ನಿನ್ನ ಕರು ತೋರಿಸ್ಲಿಲ್ವಾ? ನೀನು ಆ ಫೋಟೋ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಹುಡುಗಿ, ಶ್ಯಾಮರಾಯರಿಗೆ ತಕ್ಕಾದ ಸೊಸೆ ಅಂತ ಅಲ್ಲ ಹೇಳಿ ಆ ಫೋಟೋನ ತಿರುಗಿಸಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಚಂದ್ರು ಬಂದ, ನಾನು ಎದ್ದಾಚೆ ಹೋದೆ. ನನಗೆ ಇವತ್ತೇ ತಿರ್ಗಾ ಆ ಫೋಟೋ ನಾಪ್ಕ ಬರ್ತಾ ಇರೋದು. ನೀನೇ ಎಲ್ಲಾದ್ರೂ ಇಟ್ಟಿರ್ಬೋದು, ನೋಡು ಚಿನ್ನ. ದೇವರಾಣಿಗೂ ನನ್ನ ಹತ್ರ ಇಲ್ಲ ರೀ, ನಿಮ್ಗೆ ವಾಪಸ್ ಕೊಟ್ಟಿದ್ದೀನಿ. ನನ್ನ ಹತ್ರ ನೀನ್ ಕೊಟ್ಟಿಲ್ಲ, ನಿನ್ನಾಣೆಗೂ ನಿನ್ನ ಹತ್ರನೇ ಇದೆ. ಸ್ವಲ್ಪ ಬೀರು ತೆಗೆದು ಹುಡುಕಮ್ಮ. ಗೊತ್ತಿಲ್ಲ ಅಂತ ಹೇಳಿದೀನಿ ನೋಡಿ. ನೋಡು, ಈಗ ಶ್ರೀಪತಿ ರಾಯರ ಹತ್ರ ಹೋಗಿ ನಿಮ್ ಮಗಳು ಫೋಟೋ ಕಳೆದೋಯ್ತು ಅಂತ ಹೇಳಿದ್ರೆ ಇವನ್ ಯಾವನಯ್ಯ ಒಳ್ಳೆ ಬೇಜವಾಬ್ದಾರಿ ಮನುಷ್ಯ ಅಂತ ನಗಲ್ವಾ? ನೋಡು ಪುಟ್ಟ. ಬೇಕಾದ್ರೆ ನೀವೇ ನೋಡ್ಕೊಳ್ಳಿ. ಸಿಕ್ತಾ ಫೋಟೋ? ನಿನ್ನಂತ ಹೆಂಡ್ತಿರಿದ್ರೆ ಯಾವ ವಸ್ತುನೂ ಸರಿಯಾಗಿ ಸಿಗೋದಿಲ್ಲ. ಹೆಂಡತಿ ಏನ್ರಿ ಮಾಡ್ತಾಳೆ? ಒಂದು ಪದಾರ್ಥನ ಒಂದ್ ಕಡೆ ಸರಿಯಾಗಿ ಇಟ್ರೆ ತಾನೆ ಬೇಕಾ ಬಿಟ್ಟು ಬಿಸಾಕೋದು, ಆಮೇಲೆ ಹುಡ್ಕೋದು. ಸಿಗದೆ ಇದ್ರೆ ಹೆಂಡತಿನ ಬೈಯೋದು. ನಿಮ್ಮಂತ ಗಂಡಸರ ಹಣೆ ಬರನೇ ಇಷ್ಟು. ಹೌದೇ, ನನ್ನ ಹಣೆ ಬರ ಸರಿ ಇಲ್ಲ. ನಿನ್ನನ್ನು ಮದುವೆ ಮಾಡ್ಕೊಂಡಾಗಿಂದ ನನ್ನ ಹಣೆ ಬರ ಕೆಟ್ಟು ಕುಲಿಯಟ್ ಹೋಗಿದೆ. ನಿನ್ನ ಏನೇ ಪ್ರಯೋಜನ? ಮೊದಲು ನಿಮ್ ವಂಶನೇ ಸರಿ ಇಲ್ಲ. ನಿಮ್ಮಪ್ಪ ನೋಡೋದು ಹಾಗೆ, ನಿಮ್ಮಮ್ಮ ನೋಡೋದು ಹೀಗೆ. ನಿಮಗ್ ಬಾಳಕ್ ಯೋಗ್ಯತೆ ಇಲ್ದಿದ್ರೆ ನಮ್ಮ ಅಪ್ಪ ಅಮ್ಮನ ಯಾಕ್ರಿ ಅಂತೀರಾ? ಮೊದ್ಲು ನಿಮ್ ಬೆನ್ ಸರಿಯಾಗಿದ್ಯಾ ನೋಡ್ಕೊಳ್ಳಿ. ನಾಲ್ಗೆ ಉದ್ದ ಆಗ್ತಾ ಇದೆ. ನನ್ ಕೋಪ ಬಂದ್ರೀಗ. ಬೆಳಗ್ಗೆ ಜಗಳ ತೆಗ್ದವ್ರು ನೀವು ಈಗ ನನ್ನೇ ಅಂತಿದ್ದೀರಾ? ಅನ್ನಿ ಬಿಟ್ಟಿದೆ ನಾನು. ಇದಕ್ಕೆ ಕಮ್ಮಿ ಇಲ್ಲ. ಯಾಕೋ ಬಹಳ ಬೇಜಾರಾಗ್ಬಿಟ್ಟಿದೆ ಕಣಯ್ಯ. ಮದುವೆನೇ ಮಾಡ್ಕೋಬಾರ್ದು. ಮದುವೆ ಮಾಡ್ಕೊಂಡ್ರು ಗಂಡ ಹೆಂಡ್ತಿರ್ ಜಗಳ ಆಡಬಾರ್ದು ನೋಡು. ಈ ಜಗಳ ಆಗುತ್ತೆ ಅಂದ್ಬಿಟ್ಟೆ ನಾನು ಮದುವೆ ಮಾಡ್ಕೊಂಡಿಲ್ಲ ಅಯ್ಯ. ಆದರೂ ಒಂಟಿ ಜೀವನ ಒಂದೊಂದ್ಸತಿ ತುಂಬ ಬೇಜಾರು ಅನಿಸುತ್ತೆ ನೋಡು. ನಿನಗಾದರೂ ಹೆಂಡ್ತಿ ಇರಲ್ಲ ಜಗಳ ಆಡಲಿಕ್ಕೆ, ನನಗದು ಇಲ್ವಲ್ಲಯ್ಯ.
ಇದ್ರೂ ಚಿಂತೆ ಇಲ್ಲದೆ ಇದ್ರೂ ಚಿಂತೆ. ಅದ್ ಸರಿ, ನೀನು ದುಡ್ಡು ಬೇಕು ಅಂತ ಕೇಳಿದ್ದೆ ಅಲ್ವಾ? ಅರೆ, ಈ ಫೋಟೋ ಹೇಗೆ ಇಲ್ಲಿಗೆ ಬಂತು? ಇದು ನಮ್ಮ ಶ್ರೀಪತಿ ರಾಯರ ಮಗಳು ಕುಮುದಾಳ್ ಫೋಟೋ ಅಲ್ವಾ? ಈ ಫೋಟೋಯಿಂದ ನಮ್ಮ ಮನೆ ಒಂದು ದೊಡ್ಡ ರಣರಂಗಾನೇ ಆಗೋಯ್ತಯ್ಯ. ಯಾಕಯ್ಯ, ಏನಾಯ್ತು? ಈ ಫೋಟೋ ಕಳೆದ್ಬಿಟ್ಟಿದ್ದಾಳೆ ಅಂತ ಹೇಳಿ ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಬೈದವಳು ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ. ಎಂತ ದೊಡ್ಡ ತಪ್ಪು ಮಾಡ್ಬಿಡ್ನಯ್ಯ ನಾನು. ತಪ್ಪು ಯಾರ್ದೇ ಆಗಿರ್ಲಯ್ಯ, ಮೊದಲು ಮನೆಗೆ ಹೋಗಿ ರಾಜಿ ಮಾಡ್ಕೊ. ನೀನು ಸಂಸಾರಸ್ಥನಯ್ಯ, ನಿನಗೆ ನಾನು ರಾಜಿ ಮಾಡ್ಕೊಡೋದು ಹೇಳ್ಕೊಡ್ಬೇಕೆ? ತಗೊಳಪ್ಪ ದುಡ್ಡು. ನಾ ಬರ್ತೀನಪ್ಪ, ಆಮೇಲೆ ಸಿಗ್ತೀನಿ. ಲಲ್ಲು, ನಿನಗೋಸ್ಕರ ಮಲ್ಲಿಗೆ ಹೂ ತಂದಿದ್ದೀನಿ ನೋಡು. ಫೋಟೋ ಸಿಕ್ತು ಲಲ್ಲು. ಸುಮ್ಮನೆ ನಿನ್ನ ಮನಸ್ಸು ತುಂಬ ನೋಯಿಸ್ಬಿಟ್ಟೆ. ತಪ್ಪೆಲ್ಲ ನಂದೆ. ಅಷ್ಟಕ್ಕೋಸ್ಕರ ನಿನ್ನ ಜೊತೆ ಮಾತು ಬಿಟ್ಟಿದ್ದು ನ್ಯಾಯನಾ? ಫೋಟೋ ಯಾವಾಗ ಸಿಕ್ತು? ಇವತ್ತು, ಈಗ ಸಾಯಂಕಾಲ ಸಿಕ್ತು. ಪರ್ಸಲ್ಲಿ ದುಡ್ಡು ಮಧ್ಯೆ ಸಿಕ್ಕಾಕೊಂಡಿತ್ತು. ನಾನು ಅದನ್ನ ಅಲ್ಲಿ ಮೊನ್ನೆನೇ ಇಟ್ಟಿದ್ದೆ. ಏನು? ಫೋಟೋನ ಪರ್ಸಲ್ಲಿ ಇಟ್ಟಿದ್ದು ನೀನೇನಾ? ಮೊನ್ನೆ ನಾನು ಪುಸ್ತಕ ಓದ್ತಾ ಇದ್ದಾಗ ಅದರೊಳಗಿಂದ ಕೆಳಗೆ ಬಿತ್ತು. ನಾನು ಮರದದ್ರಲ್ಲಿಟ್ಟು ನಿಮಗೆ ತೊಂದರೆ ಕೊಟ್ಬಿಟ್ಟೆ. ಈ ಶೀರ್ಷಿಕೆಯನ್ನು ನೋಡಿದಾಗ ಇಬ್ಬರದು ಎಲ್ಲೋ ತಪ್ಪಿರಬೇಕು ಅಂತಂತೂ ಅನಿಸಿರುತ್ತೆ ನಮಗೆ. ಆದರೆ ಹೇಗೆ? ಕೊನೆಯಲ್ಲಿ ಅದು ಗೊತ್ತಾಗುತ್ತೆ. ಅತ್ಯಂತ ನಾಟಕೀಯವಾದ ಒಂದು ರೀತಿಯಲ್ಲಿ ಅದನ್ನು ಇವಳ ಹತ್ರನೇ ಇತ್ತು, ಅದನ್ನು ಅವಳು ಮರ್ತಿದ್ಲು. ಆದರೆ ಅದನ್ನು ಅವನ ಹತ್ರ ಹೋಗೋ ಹಾಗೆ ಮಾಡಿದ್ಲು. ಆದ್ದರಿಂದಾಗಿ ಇವಳ ಹತ್ರ ಇದ್ದರೂ ಕೂಡ ಅದು ತಿಳಿದೇ ಇದ್ದಿದ್ದು ಇವಳು ಮೈನಸ್ ಪಾಯಿಂಟು. ಆದರೆ ಆತ ಈಕೆಯನ್ನು ನಡೆಸಿಕೊಂಡ ರೀತಿಯಿಂದಾಗಿ ಆಕೆಯ ಕೋಪ, ತಾಪ, ಮೌನಕ್ಕೆ ಗುರಿಯಾಗಿ ಅಷ್ಟೊಂದು ದಿನ ಅದರ ಬಗ್ಗೆ ಚಿಂತಿಸದೇ ಇದ್ದಂಗಾದದ್ದು ಆತನ ಮೈನಸ್ ಪಾಯಿಂಟು. ಈ ಎರಡೂ ಸೇರಿ ನಾಟಕೀಯತೆಯಿಂದ ಕತೆ ಅಂತ್ಯಗೊಂಡಾಗ ಅದು ಪ್ಲಸ್ ಆಗುತ್ತೆ.